ಬಿಗ್ ಬಾಸ್ ಮುಗಿದ ಬಳಿಕ ಸ್ಪರ್ಧಿಗಳು ಏನ್ ಮಾಡ್ತಿದ್ದಾರೆ ಅನ್ನುವಂತ ಕುತೂಹಲ ಎಲ್ಲ ವೀಕ್ಷಕರಿಗೂ ಕೂಡ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಲಾಸ್ಟ್ ಸೀಸನ್ ಬಿಗ್ ಬಾಸ್ 10ರ ಸೀಸನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಂತಹ ಸ್ನೇಹಿತ್ ಇದೀಗ ಏನ್ ಮಾಡ್ತಿದ್ದಾರೆ ಗೊತ್ತಾ? ಅದರ ಬಗ್ಗೆ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಸೂಪರ್ ಗುರು ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ದಿನಗಣನೆ ಶುರುವಾಗಿದೆ. ಈ ಬಾರಿ ಯಾರೆಲ್ಲ ದೊಡ್ಡ ಮನೆಗೆ ಬರಬಹುದು ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಕೂಡ ಇರುವಂಥದ್ದು. ಸದ್ಯ ಸಣ್ಣ ಪ್ರೋಮೋ ಒಂದನ್ನು ಮಾತ್ರ ಕಲರ್ಸ್ ಕನ್ನಡದವರು ಬಿಟ್ಟಿದ್ದಾರೆ. ಆ ಒಂದು ತುಣುಕಲ್ಲೇ ಅಭಿಮಾನಿಗಳು ಖುಷಿಯನ್ನ ಪಟ್ಟಿದ್ದಾರೆ. ಯಾಕಂತಂದ್ರೆ ಬಿಗ್ ಬಾಸ್ ಶುರು ಆಗ್ತಿದೆ ಅನ್ನುವಂಥದ್ದು. ಈಗಾಗಲೇ ಸಂಭವ್ಯರ ಒಂದು ಪಟ್ಟಿ ಅಂದ್ರೆ ಯಾರೆಲ್ಲ ಬರಬಹುದು ಅನ್ನುವಂಥ ಪಟ್ಟಿ ಕೂಡ ಒಂದು ಅಂದಾಜಿನ ಮೇಲೆ ರೆಡಿಯಾಗಿರುವಂಥದ್ದು. ಅದರಲ್ಲಿ ಎಷ್ಟು ಜನ ಬರ್ತಾರೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಆ ಪಟ್ಟಿಯಲ್ಲಿನ ಒಂದಷ್ಟು ಮಂದಿ ಅಂತೂ ದೊಡ್ಡ ಮನೆಗೆ ಹೋಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕಳೆದ ಸೀಸನ್ ಸ್ಪರ್ಧಿಗಳು ಈಗ ಏನ್ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಬಹುಶಃ ಬಿಗ್ ಬಾಸ್ ಶುರು ಆಗ್ತಿದೆ ಅಂತಂದಾಗ ನಿಮಗೆ ಮೂಡುವಂಥದ್ದು ಸರ್ವೇ ಸಾಮಾನ್ಯ. ಯಾಕಂತಂದ್ರೆ ಒಂದು ವರ್ಷ ಆದರೂ ಕೂಡ ಸೀಸನ್ 10ರ ಸ್ಪರ್ಧಿಗಳು ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ. ಎಲ್ಲರೂ ಕೂಡ ಒಂದೊಂದು ರೀತಿಯಾಗಿ ವೈರಲ್ ಆಗ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಕೂಡ ಆಗಿದ್ದಾರೆ. ಬಾಂಧವ್ಯವನ್ನ ಹಾಗೇ ಉಳಿಸ್ಕೊಂಡು ಬಂದಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಅದರಲ್ಲೂ ಕೂಡ ಮೊದಲ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯ ಒಳಗೆ ಹೋಗಿದ್ದಂಥ ಸ್ನೇಹಿತ್ ಈಗ ಏನ್ ಮಾಡ್ತಿದ್ದಾರೆ ಅನ್ನುವಂಥ ಕುತೂಹಲಕ್ಕೆ ಇಲ್ಲಿದೆ ಉತ್ತರ. ಬಿಗ್ ಬಾಸ್ ಸೀಸನ್ 10 ಮುಗಿದ ಮೇಲೆ ಶೋನಲ್ಲಿದ್ದವರು ಎಲ್ಲರೂ ಅದೇ ಬಾಂಧವ್ಯ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಕೆಲವೊಂದಷ್ಟು ಜನ ಅವರದ್ದೇ ಆದಂಥ ಒಂದು ಪರ್ಸನಲ್ ಲೈಫಲ್ಲಿ ಬ್ಯುಸಿ ಆಗಿದ್ದಾರೆ. ಸ್ಪೆಷಲ್ ಸಭೆ ಸಮಾರಂಭಗಳಲ್ಲೂ ಭೇಟಿ ಆಗ್ತಾ ಇದ್ದಾರೆ. ಪಾರ್ಟಿಗಳಲ್ಲಿ, ಫ್ಯಾಮಿಲಿ ಕಾರ್ಯಕ್ರಮದಲ್ಲಿ ಒಟ್ಟಾಗ್ತಾ ಇದ್ದಾರೆ. ಹೀಗೆ ದೊಡ್ಡ ಮನೆಯಲ್ಲಿ ಬೆಸೆದಂತ ಬಂಧ ಈಗಲೂ ಕೂಡ ಕೆಲವೊಂದಷ್ಟು ಜನರಿಗೆ ಹಾಗೆ ಇದೆ. ಎಲ್ಲರೂ ಕೂಡ ಒಂದೊಳ್ಳೆ ಫ್ರೆಂಡ್ಶಿಪ್ ಅನ್ನ ಮೇಂಟೈನ್ ಮಾಡಿಕೊಂಡು ಬಂದಿದ್ದಾರೆ. ಸ್ನೇಹಿತ್ ಕೂಡ ತನಗೆ ಆತ್ಮೀಯರಾದವರ ಜೊತೆಗೆ ಆತ್ಮೀಯತೆಯನ್ನ ಮುಂದುವರಿಸಿದ್ದಾರೆ. ಮೈಕಲ್ ಆಗಿರ್ಬೋದು, ವಿನಯ್ ಗೌಡ ಅವರ ಜೊತೆಗೆ ಹೆಚ್ಚಾಗಿ ಓಡಾಡ್ಕೊಂಡಿರ್ತಾರೆ. ಸೊ ಸ್ನೇಹಿತ ರಿಯಾಲಿಟಿ ಶೋನಲ್ಲೂ ಕೂಡ ಭಾಗಿಯಾಗಿದ್ರು. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಒಂದಷ್ಟು ವಿಭಿನ್ನವಾದ ರಿಯಾಲಿಟಿ ಶೋಗಳನ್ನು ಪರಿಚಯಿಸಿದ್ದಾರೆ. ಅದರಲ್ಲಿ ಹೂ ಅಂತೀಯ ಅನ್ನುವಂಥ ಶೋ ಕೂಡ ಒಂದು. ಈ ಶೋನಲ್ಲಿ ಕಲರ್ಸ್ ಕನ್ನಡದ ಬಿಗ್ ಬಾಸ್ನಲ್ಲಿದ್ದವರೇ ಸ್ಟಾರ್ ಸುವರ್ಣದ ಕಾರ್ಯಕ್ರಮಕ್ಕೂ ಕೂಡ ಬಂದಿರುವಂಥದ್ದು. ಇದರಲ್ಲೇ ಸ್ನೇಹಿತ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಇನ್ನು ರಿಯಾಲಿಟಿ ಶೋನಲ್ಲಿ ಭಾಗವಹಿಸುವುದನ್ನು ಹೊರತುಪಡಿಸಿದ್ರೆ ಏನು ಮಾಡ್ತಿದ್ದಾರೆ? ಪರ್ಸನಲ್ ಪ್ರಮೋಷನ್ಗಳಲ್ಲೇ ಸಖತ್ತು ಬ್ಯುಸಿಯಾಗಿದ್ದಾರೆ ಆಯಿತಾ. ಅಂದರೆ ಸ್ವಲ್ಪ ಫೇಮಸ್ ಆದವರಿಗೆ ಹೊಸ ಶಾಪ್ ಉದ್ಘಾಟನೆ ಆಗಿರ್ಬೋದು, ಪ್ರಾಜೆಕ್ಟ್ಗಳ ಪ್ರಮೋಷನ್, ಹಾಗೆ ಅಂಗಡಿಗಳು ಅದು ಇದು ಅನ್ನುವಂಥ ಒಂದಷ್ಟು ಪ್ರಮೋಷನ್ ಅವಕಾಶ ಬರೋದು ಸರ್ವೇ ಸಾಮಾನ್ಯ. ಈಗ ಸ್ನೇಹಿತವರಿಗೂ ಕೂಡ ಈ ರೀತಿಯಾದಂಥ ಪ್ರಾಡಕ್ಟ್ಗಳ ಪ್ರಮೋಷನ್ ಕೂಡ ಬರ್ತಾ ಇದೆ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದರ ಪ್ರಚಾರವನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ದೊಡ್ಡ ಮನೆಯಲ್ಲಿ ಕೂಡ ವಿನಯ್ ಅವರನ್ನ ಅಣ್ಣ ಅಂತಾನೆ ಕರಿತಾ ಇದ್ರು ಈತ. ಒಮ್ಮೆ ಆಟದಲ್ಲೂ ಕೂಡ ಅಣ್ಣನ ಪರವಾಗಿ ಕೂಡ ನಿಂತಿದ್ರು. ಈಗಲೂ ಕೂಡ ಆ ಅಣ್ಣನ ತಮ್ಮನ ಬಾಂಡಿಂಗ್ ಕಡಿಮೆ ಆಗಿಲ್ಲ. ಒಟ್ಟೊಟ್ಟಿಗೆ ಇರ್ತಾರೆ. ಒಂದೇ ಕಡೆ ಜಿಮ್ಗೂ ಕೂಡ ಹೋಗ್ತಾರೆ. ಫಿಟ್ನೆಸ್ ಮೇಂಟೈನ್ ಮಾಡುವಾಗಲೂ ಕೂಡ ಜೊತೆಗೆ ಸಲಹೆ ಸೂಚನೆಗಳನ್ನ ನೀಡ್ತಾ ಇರ್ತಾರೆ. ಅದರ ಬಗ್ಗೆ ರೀಲ್ಸ್ ಕೂಡ ಮಾಡ್ತಾ ಇರ್ತಾರೆ. ಜೊತೆಗೆ ಟ್ರಾವೆಲ್ ಕೂಡ ಮಾಡ್ತಾ ಇರ್ತಾರೆ. ಇನ್ನು ಮೈಕಲ್ ಕೂಡ ಇಬ್ಬರ ಜೊತೆಗೆ ಒಳ್ಳೆ ಫ್ರೆಂಡ್ಶಿಪ್ ಅನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ, ಉಳಿಸ್ಕೊಂಡು ಬಂದಿದ್ದಾರೆ. ವಿನಯ್ ಸ್ನೇಹಿತ್ ಹಾಗೆ ಮೈಕಲ್ ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಮೈಕಲ್ ಜೊತೆಗೆ ಹೆಲ್ಮೆಟ್ ಹಾಕದೆ ಬೈಕ್ ರೈಡ್ ಅನ್ನ ಕೂಡ ಸ್ನೇಹಿತ ಮಾಡಿದ್ರು. ಇಬ್ರು ಜೊತೆಗೆ ರೀಲ್ಸ್ ಕೂಡ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಸದ್ಯಕ್ಕೆ ಸ್ನೇಹಿತ್ ಅನ್ನುವಂಥ ಹೆಸರನ್ನ ಬಂದಾಗ ಬಿಗ್ ಬಾಸ್ ಬಹುಶಃ ನಿಮ್ಗೆಲ್ರಿಗೂ ಕೂಡ ನೆನಪಾಗುತ್ತೆ. ಜೊತೆಗೆ ನಮ್ರತಾ ಹೆಸರು ಕೂಡ ನಿಮಗೆ ಕಣ್ಣು ಮುಂದೆ ಬರುತ್ತೆ. ಇಬ್ರು ಕೂಡ ಜೊತೆಯಾಗಿದ್ರು. ಇವರು ಮುಂದೆ ದಾಂಪತ್ಯ ಜೀವನಕ್ಕೂ ಕೂಡ ಕಾಲಿಡ್ತಾರ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಬಂದಿತ್ತು. ಅದಕ್ಕೆ ಬ್ರೇಕ್ ಕೂಡ ಬಿದ್ದಿತ್ತು. ಅದಾದ ಮೇಲೆ ಸ್ನೇಹಿತ್ ಕಾಣಿಸ್ಕೊಂಡಿದ್ದು ಮೈಕಲ್ ಹಾಗೆ ವಿನಯ್ ಅವರ ಜೊತೆಗೆ. ಮತ್ತೆಲ್ಲೂ ಕೂಡ ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ. ನಮ್ರತಾ ಇದ್ದಲ್ಲಿ ಸ್ನೇಹಿತ್ ಇರೋದಿಲ್ಲ, ಸ್ನೇಹಿತ್ ಇದ್ದಲ್ಲಿ ನಮ್ರತಾ ಇರೋದಿಲ್ಲ. ಈ ರೀತಿಯಾಗಿ ಆಗ್ತಾ ಇದೆ. ಸೊ ಹಾಗಾಗಿ ಸ್ನೇಹಿತ್ ಅನ್ನುವಂಥ ಹೆಸರು ಬಂದಾಗ ಒಂದು ಸ್ಟಾರ್ ಸುವರ್ಣದಲ್ಲಿ ಕಾಣಿಸ್ಕೊಳ್ತಾರೆ. ಅದು ಬಿಟ್ಟರೆ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ. ಸೊ ಪ್ರಮೋಷನ್ ಶೂಟ್ಗಳನ್ನು ಮಾಡ್ತಾ ಇದ್ದಾರೆ. ಪ್ರಾಡಕ್ಟ್ಗಳ ಪ್ರಮೋಷನ್ ಶೂಟ್ ಆಗಿರ್ಬೋದು, ಅದು ಇದು ಅನ್ನುವಂಥ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಹಾಗಾಗಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ಕ್ಕೆ ಸ್ನೇಹಿತ್ ಅತಿಥಿಯಾಗಿ ಕೂಡ ಬರ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಯಾಕಂತಂದ್ರೆ ಸಾಮಾನ್ಯವಾಗಿ ಲಾಸ್ಟ್ ಸೀಸನ್ನಲ್ಲಿ ಬಂದವರು ಈ ಸೀಸನ್ಗೂ ಕೂಡ ಜಸ್ಟ್ ಅತಿಥಿಯಾಗಿ ಬರೋದು ಕಾಮನ್. ಹಾಗಾಗಿ ಈ ಸೀಸನ್ನಲ್ಲಿ ಯಾರೆಲ್ಲ ಅತಿಥಿಗಳಾಗಿ ಬರ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ನಿಮ್ಗೇನು ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಜೊತೆಗೆ ಬಿಗ್ ಬಾಸ್ ಸೀಸನ್ 10ರ ನಿಮ್ಮ ಒಂದು ನೆಚ್ಚಿನ ಸ್ಪರ್ಧಿ ಯಾರು? ಸ್ನೇಹಿತ್ ಇಷ್ಟನಾ? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಿಗ್ ಬಾಸ್ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ಗಳನ್ನು ಈ ಒಂದು ಚಾನಲಲ್ಲಿ ಹಾಕ್ತಾ ಇರ್ತೀವಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.